ಸಿಂಧೂರ ಪ್ರತಿಭಾ ಪುರಸ್ಕಾರ 2026 ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗೌರವ. ವಿದ್ಯಾರ್ಥಿಗಳು ಮೊದಲು ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವ ನೀಡಬೇಕು. ಡಿ.ಆರ್. ವಿಜಯಸಾರಥಿ, ವಿಜಯನಗರ, ಜೂನ್ 7. ಶ್ರೀ ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಹಾಗೂ ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿ.ಯು. ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಲಾದ ಸಿಂಧೂರ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮವು ವಿಜಯನಗರದ ಶ್ರೀ ಮಂಜುನಾಥ ವಿದ್ಯಾಲಯದ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದ 100ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಶಂಸಾ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಹಾಗೂ ಶಿಕ್ಷಣ ತಜ್ಞರಾದ ಡಿ.ಆರ್. ವಿಜಯಸಾರಥಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವ, ಜೀವನ ಮೌಲ್ಯಗಳು ಹಾಗೂ ಭವಿಷ್ಯದ ವೃತ್ತಿ ಆಯ್ಕೆ ಕುರಿತು ಪ್ರೇರಣಾದಾಯಕ ಸಂದೇಶ ನೀಡಿದರು. ನಮ್ಮ ವಾಸವಿ ಸಮೂಹ ವಿದ್ಯಾಸಂಸ್ಥೆಗಳ ಸಹಯೋಗದ ಜೊತೆಯಲ್ಲಿ ಶ್ರೀ ಮಂಜುನಾಥ ವಿದ್ಯಾಲಯದ ಒಂದು ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು ಯಾರು SSLCಯಲ್ಲಿ 90% ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಆ ರೀತಿಯ ಒಂದು 100 ಮಕ್ಕಳಿಗೆ ಸಿಂಧೂರ ಪ್ರತಿಭಾ ಪುರಸ್ಕಾರ ಅಂತೇಳಿ ಒಂದು ಪ್ರತಿಭಾ ಪುರಸ್ಕಾರವನ್ನ ಈ ವರ್ಷ ಪ್ರಾರಂಭ ಮಾಡಿದ್ದಾರೆ. ಇದು ನಿರಂತರವಾಗಿ ಇನ್ನು ಮುಂದೇನು ನಡ್ಕೊಂಡು ಹೋಗುತ್ತೆ. ವಾಸವಿ ವಿದ್ಯಾಸಂಸ್ಥೆಯ ಸಹಯೋಗ. ಆದರೆ ಈ ಕಾರ್ಯಕ್ರಮವನ್ನೆಲ್ಲ ಆಯೋಜನೆ ಮಾಡಿರ್ತಕ್ಕಂಥದ್ದು ಶ್ರೀ ಮಂಜುನಾಥ ವಿದ್ಯಾಲಯದ ನಮ್ಮ ಅದರ ಸಂಸ್ಥಾಪಕರು, ಪ್ರಾಂಶುಪಾಲರಾಗಿರ್ತಕ್ಕಂಥ ನಾಗರಾಜ್ರವರು ಮತ್ತು ಅವರ ಬಳಗ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಿಯೋಜನೆ ಮಾಡಿದ್ದಾರೆ. ಬಡ ಮಕ್ಕಳು ಬಹಳ ಕಡಿಮೆ ವೆಚ್ಚದಲ್ಲೂ ಸಹ SSLCಯನ್ನ ಪಾಸ್ ಮಾಡ್ಬೋದು, ಅದರಲ್ಲೂ 90%ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸ್ಬೋದು ಅನ್ನುವಂಥ ಉದಾಹರಣೆ ಬೆಂಗಳೂರು ನಗರದಲ್ಲಿ ಯಾವ್ದಾದ್ರು ಇದ್ರೆ ಅದು ಮಂಜುನಾಥ ವಿದ್ಯಾಲಯ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಈ ಸಂಸ್ಥೆಯವರು ಬಹಳ ಕಷ್ಟಪಟ್ಟು ತಮ್ಮ ಇತಿಮಿತಿಯೊಳಗೆ ಬಡ ಮಕ್ಕಳನ್ನ ಈ ರೀತಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಅವರಿಗೆ ಶುಭವಾಗ್ಲಿ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಶುಭ ಕಾರ್ಯಕ್ರಮ. ನಮಸ್ತೆ. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಈ ಶಾಲಾ ಮುಖ್ಯಸ್ಥರಿಗೂ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂತ ರವೀಂದ್ರ ಅವರುಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆ ಈ ಒಂದು ಕಾರ್ಯಕ್ರಮಗಳು ಮಕ್ಕಳನ್ನು ಉತ್ತೇಜನಗೊಳಿಸೋಕ್ಕೋಸ್ಕರ, ಮಕ್ಕಳಿಗೆ ಒಂದು ಇನ್ನೂ ಹೆಚ್ಚಿಗೆ ಓದಿದ್ರೆ ಒಂದು ಪ್ರಾಶಸ್ತ್ಯ ಸಿಗುತ್ತೆ ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಬೆಳೀಲಿ, ಅವ್ರಿಗಳಿಗೂ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ಯಾವುದೇ ಒಂದು ಮಕ್ಕಳು ಬೆಳಿಬೇಕಾದ್ರೆ ಅವ್ರಿಗೆ ಉತ್ತೇಜನ ಬೇಕು. ಮನೆಯಿಂದ ಉತ್ತೇಜನ ಆದ್ಮೇಲೆ ಶಾಲೆಯಿಂದ ಉತ್ತೇಜನ ಕೊಡಬೇಕು. ಆ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಇವರು ಆಯೋಜಿಸಿದ್ದಾರೆ. ಆಯೋಜನೆ ಮಾಡಿರೋದಕ್ಕೂ ಒಂದು ಅರ್ಥ ಇರುತ್ತೆ. ಯಾಕೆಂತಂದ್ರೆ ಮಕ್ಕಳು ಇಡೀ 10 ವರ್ಷ ಓದಿರ್ತಾರೆ. SLC-ನಲ್ಲಿ ಅವರ ಲೈಫ್ ಸೆಟ್ಲ್ ಆಗುವಂತ ಭಾಗ ಅದು. ಆ SLC-ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ಒಳ್ಳೆ ಕಾಲೇಜಲ್ಲಿ ಸೇರ್ಕೊಂಡ್ರೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಹೇಳಿ ಅವರು ಬಂದು ನಮ್ಮನ್ನು ಮಾಡಿದಾಗ ನಮ್ಮ ಶಾಲೆ ವಾಸವಿ ಕಾಲೇಜು ಸಂಸ್ಥೆಯಿಂದ ಅವ್ರಗಳಿಗೂ ಒಂದು ಉತ್ತೇಜನ ಕೊಡಬೇಕು, ಅವ್ರಗಳಿಗೂ ಮುಂದಿನ ವಿದ್ಯಾಭ್ಯಾಸಕ್ಕೂ ಸಹ ನಮ್ಮ ಕಾಲೇಜಿಂದನೇ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿದೀವಿ. ಈ ಕಾರ್ಯಕ್ರಮದ ಉದ್ದೇಶನೂ ಅಷ್ಟೇ, ತಂದೆ ತಾಯಿಗಳದ್ದು ಎಷ್ಟು ಕರ್ತವ್ಯ ಇರುತ್ತೋ ಹಾಗೆ ನಮ್ಮ ಶಾಲೆಗಳದ್ದು ಅಷ್ಟೇ ಕರ್ತವ್ಯ ಇರುತ್ತೆ. ಮಕ್ಕಳ ಎಲ್ಲಾ ಸರ್ವತೋಮುಖ ಅಭಿವೃದ್ಧಿ ಆಗೋದೇ ಶಾಲೆಗಳಲ್ಲಿ. ಆ ಶಾಲೆಗಳಲ್ಲಿ ಉತ್ತಮವಾದ ಪ್ರಜೆಗಳನ್ನ ನಾವು ನಿರ್ಮಾಣ ಮಾಡಬೇಕು ಅಂತಂದ್ರೆ ಇವತ್ತು ಇಡೀ ನಮ್ಮ ದೇಶ ಯುವಜನಾಂಗದ ಮೇಲೆ ಕಣ್ಣನ್ನು ಹಾಯಿಸ್ತಾ ಇದೆ. ಆ ಯುವಜನಾಂಗದ ಕಣ್ಣು ಹಾಯಿಸ್ಬೇಕಾದ್ರೆ ನಾವು ಒಳ್ಳೆ ಪ್ರಜೆಗಳನ್ನು ಬೆಳೆಸಬೇಕಾಗಿರೋ ಒಂದು ಬೇಸಿಕ್ ಎಲ್ಲಿದೆ ಅಂದ್ರೆ ಶಾಲೆಗಳಲ್ಲಿದೆ. ಆ ಶಾಲೆಗಳಲ್ಲಿ ಉತ್ತಮವಾದ ಅವರಿಗೆ ಒಂದು ವಿದ್ಯಾಭ್ಯಾಸದ ಜೊತೆಯಲ್ಲಿ ಉತ್ತಮವಾದ ಗುಣಗಳು, ಉತ್ತಮವಾದ ನಡವಳಿಕೆಗಳನ್ನ ನಾವು ಕೊಟ್ರೆ ನಮ್ಮ ದೇಶದ ಪ್ರಗತಿಗೆ ಯಾವುದೇ ಅಡ್ಡಿ ಇಲ್ಲ ಅನ್ನೋ ಒಂದು ಉದ್ದೇಶ ಇದೆ. ಅದೇ ಉದ್ದೇಶದಲ್ಲಿ ನಾವು ಈ ಒಂದು ಸಂಸ್ಥೆನಲ್ಲಿ
ಸುಮಾರು ವರ್ಷಗಳಿಂದ ನಾವು ಸುಮಾರು 25 ವರ್ಷದಿಂದ ನಾವು ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ಆ ಸಂಸ್ಥೆನಲ್ಲೂ ಅಷ್ಟೇ ಬರೀ ಕೇವಲ ವಿದ್ಯಾಭ್ಯಾಸ ಕೊಡೋದಲ್ಲ, ನಾವು PUC ಇಂದ ಡಿಗ್ರಿ ತನಕ ನಾವು ಏನು ವಿದ್ಯಾಭ್ಯಾಸ ಕೊಡ್ತೀವಿ, PG ತನಕ ಕೊಡ್ತೀವಿ. ಕೇವಲ ಅಷ್ಟೇ ಅಲ್ದಿರ ಅವ್ರುಗಳಿಗೆ ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದೀವಿ. ಸುಮಾರು ನಾವು ಇದುವರೆಗೆ ಸುಮಾರು 5,500 ಜನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. ಈ ವರ್ಷ ಕೂಡ 416 ಜನಕ್ಕೆ ವಿವಿಧ ಪ್ರತಿಷ್ಠಿತ ಕಂಪನಿಗಳಿಂದ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ನಾವು ನಮ್ಮ ಒಂದು ಉದ್ದೇಶ ಇರೋದು ಕೇವಲ ವಿದ್ಯಾಭ್ಯಾಸ ಕೊಡೋದು ಅಲ್ವೇ ಅಲ್ಲ. ಯಾಕೆಂತಂದ್ರೆ ಎಲ್ಲರೂ ಹೇಳ್ತಾರೆ ಇವತ್ತು ವಿದ್ಯಾಸಂಸ್ಥೆಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳಾಗ್ಬಿಟ್ಟಿದೆ, ದುಡ್ಡಿನ ಕಾರ್ಖಾನೆಗಳು ಅಂತ. ಖಂಡಿತ ಅಲ್ಲ. ನಾವೊಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ಬೆಳೆಸ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಇವತ್ತು ವಿದೇಶಗಳಲ್ಲಿ ಕೂಡ ಕೆಲಸ ಮಾಡಿ ಎಷ್ಟೋ ಜನ ಬಂದು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಆ ಒಂದು ಸಾರ್ಥಕವಾದ ಭಾವನೆ ನಮ್ಮಲ್ಲಿ ಬೆಳೀತಾ ಇದೆ. ಸಾರ್ಥಕವಾದ ಜೀವನ ನಡೆಸ್ತಾ ಇದ್ದೀವಿ. ಸಂಸ್ಥೆಗಳು ಮಕ್ಕಳನ್ನ ಎಲ್ಲಾ ಅಭಿವೃದ್ಧಿ ಅಂತಂದ್ರೆ ಮಕ್ಕಳನ್ನ ಸರ್ವತೋಮುಖ ಅಭಿವೃದ್ಧಿಯಾಗಿ ಬೆಳೆಸೋದೇ ಇವತ್ತು ಶಾಲೆಗಳ ಒಂದು ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳು ಓದ್ತಾ ಇದ್ದಾರೆ. ಆ ಬಡ ಮಕ್ಕಳನ್ನ ನಮ್ಮ ಶಿಕ್ಷಕವೃಂದದವರು ಸುಮಾರು 9ಕ್ಕೂ ಹೆಚ್ಚು ಅಂಕಗಳನ್ನ ಪಡೆದು ಸುಮಾರು 100 ಜನ ಮಕ್ಕಳನ್ನ ನಾವು ಇವತ್ತು ಸನ್ಮಾನಿಸ್ತಾ ಇದ್ದೀವಿ. ನಮ್ಮ ವಾಸವಿ ವಿದ್ಯಾಸಂಸ್ಥೆ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ರವೀಂದ್ರ ಸಾಹೇಬರು ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಮಕ್ಕಳಿಗೆ ನೀವು ಸನ್ಮಾನ ಮಾಡಿ, ದೇವರು ನಿಮಗೆ ಒಳ್ಳೇದ್ ಮಾಡ್ತಾನೆ ಹೇಳಿ. ಸಾಮಾನ್ಯವಾಗಿ ಕರ್ನಾಟಕದಲ್ಲ, ಭಾರತ ದೇಶದಲ್ಲೇನೆ ಯಾರು ಇಂಥ ಕಾರ್ಯಕ್ರಮ ಮಾಡಿಲ್ಲ. 100 ಜನ ಒಂದೇ ಶಾಲೆಯ ಮಕ್ಕಳಿಗೆ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಮಕ್ಕಳಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ವಾಸವಿ ವಿದ್ಯಾಸಂಸ್ಥೆಯವರು ಮತ್ತು ನಮ್ಮ ರವೀಂದ್ರ ಸಾಹೇಬರಂತೂ ನಮ್ಮನ್ನ ಮಾಸ್ಟ್ರೇ ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿ ರಿಸಲ್ಟ್ ಬಂತ, ಹೇಗ್ ಬಂತು ಅಂತ ಕೇಳ್ತಾ ಇರ್ತಾರೆ. ಇಂಥ ಪುಣ್ಯಾತ್ಮ ನಮ್ಮ ಸ್ಕೂಲ್ ಮುಂದೆನೆ ಇರತಕ್ಕಂಥದ್ರಿಂದ ನಮ್ಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಈ ಒಂದು ಹೆಮ್ಮೆ ನಾವು ಮುಂದೇನು ಇದನ್ನ ಉಳಿಸ್ಕೋತೀವಿ. ಇನ್ನು ಹೆಚ್ಚಿನ ಶ್ರಮ ವಹಿಸಿ ಈ ಏರಿಯಾದ ಮಕ್ಕಳಿಗೆ ನಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿ ನಾನು ಈಗ 100 ಜನಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಅಷ್ಟು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ, ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಎಷ್ಟನೇ ವರ್ಷ ಇದು ಮೊದಲನೇ ವರ್ಷ ಪ್ರಾರಂಭ ಮಾಡಿದೀವಿ ನಾವು. ಇದೇ ರೀತಿ ಇನ್ನು ಮುಂದೆ ನಾನು ಬದುಕಿರೋರ್ಗು ಇರಬೇಕು ಅಂತ, ನಮ್ಮ ಸಾಹೇಬರು ಬದುಕಿರೋರ್ಗು ಇರಬೇಕು ಅನ್ನೋ ಒಂದು ಆಸೆ ನನಗಿದೆ. ಓಕೆ, ಥ್ಯಾಂಕ್ ಯು ಸರ್.